ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇವತ್ತು ಗ್ರೇಡ್ 5 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಪದ್ಯ 2 ಕನ್ನಡ ನುಡಿಯ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಅಭ್ಯಾಸ ಎಕ್ಸಸೈಸ್ 1 ನಾನು ಹೇಳಿಕೊಡುತ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಎಕ್ಸಸೈಸ್ ಪಾರ್ಟ್ ಫ್ರಮ್ ಗ್ರೇಡ್ 5 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಪೋಯಮ್ 2 ಕನ್ನಡ ನುಡಿ. Now first main is ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್. ಫಸ್ಟ್ ಈಸ್ ಅರಿ ಅಂದರೆ ತಿಳಿ ಇಲ್ಲ ಇದ್ರೆ ಗ್ರಹಿಸು, ಲರ್ನ್ ಆರ್ ಟು ನೋ. ನೆಕ್ಸ್ಟ್ ಆಲಿಸು, ಮನಸ್ಸಿಟ್ಟು ಕೇಳು, ಅಟೆನ್ಷನ್, ಕಾನ್ಸಂಟ್ರೇಟ್. ಕಣಜ, ಧಾನ್ಯ ಸಂಗ್ರಹಣ ಸ್ಥಳ ಮೀನ್ಸ್ ದ ಪ್ಲೇಸ್ ವೇರ್ ವಿ ಕಲೆಕ್ಟ್ ದಿ ಗ್ರೇನ್. ಚಿತ್ತ, ಮನಸ್ಸು, ಮೈಂಡ್. ತಿರುಳು, ಸತ್ವ ಅಥವಾ ಸಾರ, ಕೋರ್. ನನ್ನಿ, ಪ್ರೀತಿ, ಸತ್ಯ ಅಂದರೆ ಲವ್ ಅಥವಾ ಟ್ರುತ್. ಮರಳು ಅಂದರೆ ಸ್ಯಾಂಡ್. ಅಮೃತ, ಪವಿತ್ರವಾದುದು, ಪ್ಯೂರ್. ಒಲುಮೆ, ಪ್ರೀತಿ, ಲವ್. ಗುಡಿ, ಪವಿತ್ರ ಸ್ಥಳ. ದೇವಾಲಯ, ಟೆಂಪಲ್. ತಾಯ್ನುಡಿ ಅಂದರೆ ಮಾತ್ರ ಭಾಷೆ, ಮದರ್ ಟಂಗ್. ತೊರೆ, ಚಿಕ್ಕ ಹೊಳೆ, ಸ್ಮಾಲ್ ರಿವರ್ ಆರ್ ಪಾಂಡ್. ನುಡಿ, ಭಾಷೆ ಅಂದರೆ ಲ್ಯಾಂಗ್ವೇಜ್. ನಾವು ಸೆಕೆಂಡ್ ಮೇನ್ ಇಸ್ ಕ್ವಶನ್ ಆನ್ಸರ್ಸ್. ಸೆಕೆಂಡ್ ಮೇನಲ್ಲಿ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ದಿಸ್ ಈಸ್ ದಿ ಮ್ಯಾಚ್ ದ ಫಾಲೋವಿಂಗ್. ಫಸ್ಟ್ ಒನ್ ಈಸ್ ಪುಣ್ಯಕೋಟಿ ಅಂದರೆ ಗೋವು. ಹದಿಬದೆಯ ಧರ್ಮ ಅಂದರೆ ಸಂಚಿಯ ಹೊನ್ನಮ್ಮ. ದಾಸರು, ಕೀರ್ತನೆಗಳು. ಶರಣರು, ವಚನಗಳು. ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವಶನ್, ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ? ಕವಿ ತನ್ನ ಮಾತುಗಳನ್ನು ಚಿತ್ತವನ್ನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ. ನಾನು ಇಲ್ಲೇ ಆನ್ಸರ್ಸ್ ಬರೆದಿದ್ದೇನೆ. ಇದು ಒಂದೊಂದು ಕೀವರ್ಡ್ಸ್ ಮಾತ್ರ ಬರೆದ್ರೆ ಸಾಕು, ಉಳಿದದ್ದೆಲ್ಲ ಕ್ವಶನಲ್ಲೇ ಇರುತ್ತೆ. ಸೆಕೆಂಡ್ ಕ್ವಶನ್, ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ? ಕನ್ನಡದ ನುಡಿಯಲ್ಲಿ ಹೃದಯದ ಉಲುಮೆ ತುಂಬಿದೆ. ಥರ್ಡ್ ಕ್ವಶನ್, ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು? ಆನ್ಸರ್, ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿಯ ಚರಿತ್ರೆ. ಫೋರ್ತ್ ಕ್ವಶನ್, ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು? ಆನ್ಸರ್, ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಸಂಚಿ ಹೊನ್ನಮ್ಮ. ಫಿಫ್ತ್ ಒನ್, ಕನ್ನಡ ದೊಲುಮೆಯ ಹವಳಗಳು ಯಾವುವು? ಕ್ವಶನ್ ಆನ್ಸರ್ ಈಸ್, ಕನ್ನಡ ದೊಲುಮೆಯ ಹವಳಗಳು ದಾಸರ ನುಡಿಯಲ್ಲಿ ಅರಳಿದ ಚೆಲುವು. ಸಿಕ್ಸ್ತ್ ಒನ್ ಕ್ವಶನ್, ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು? ಪೊಯಟ್ ನೇಮ್. ಆನ್ಸರ್ ಈಸ್, ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಎ.ಕೆ. ರಾಮೇಶ್ವರ. ಈಗ ಥರ್ಡ್ ಮೇನ್ ಭಾಷಾಭ್ಯಾಸ. ಅದರಲ್ಲಿ ಫಸ್ಟ್ ಒನ್, ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ. ಮೇಕ್ ಅ ಸೆಂಟೆನ್ಸ್ ಯೂಸಿಂಗ್ ದೀಸ್ ವರ್ಡ್ಸ್. ಫಸ್ಟ್ ವರ್ಡ್ ಈಸ್ ಚಿತ್ತ. ನಾವು ಮಾಡುವ ಕೆಲಸದಲ್ಲಿ ಚಿತ್ತವಿರಬೇಕು. ಸೆಕೆಂಡ್ ಈಸ್ ಒಲುಮೆ. ತಾಯಿ ಒಲುಮೆಯಿಂದ ಮಕ್ಕಳನ್ನು ಬೆಳೆಸುತ್ತಾರೆ. ಥರ್ಡ್, ಜನಪದ ಗ್ರಾಮೀಣ ಸಂಸ್ಕೃತಿಯನ್ನು ಒಳಗೊಂಡಿದೆ. ಫೋರ್ತ್, ಕಣಜ. ಕರ್ನಾಟಕ ಸಂಸ್ಕೃತಿಯ ಕಣಜವಾಗಿದೆ. ಫಿಫ್ತ್, ತಿರುಳು. ಈ ಕಥೆಯ ತಿರುಳು ಅರ್ಥಪೂರ್ಣವಾಗಿದೆ. ನೆಕ್ಸ್ಟ್ ಈಸ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಅಪೋಸಿಟ್ ವರ್ಡ್. ಪುಣ್ಯ, ಎಕ್ಸಾಂಪಲ್ ಪಾಪ. ನೆಕ್ಸ್ಟ್ ಈಸ್ ಮೂಡು, ಮುಳುಗು. ಧರ್ಮ, ಅಧರ್ಮ. ಅರಳು, ಮುದುಡು. ನಾವು ಈ ಕೆಳಗೆ ಗೆರೆ ಹಾಕಿದ ಪ್ರಾಸ ಪದಗಳನ್ನು ಆಯ್ದು ಜೋಡಿಸಿ ಬರೆಯಿರಿ. ವಿ ಹ್ಯಾವ್ ಟು ರೈಟ್ ದಿ ರೈಮಿಂಗ್ ವರ್ಡ್ಸ್. ದೇ ಹ್ಯಾವ್ ಅಂಡರ್ಲೈನ್ ರೈಮಿಂಗ್ಸ್ ಹಿಯರ್. ಕನ್ನಡ ನುಡಿಯಲ್ಲಿ, ಕನ್ನಡ ನುಡಿಯಲ್ಲಿ ಆ್ಯಂಡ್ ಗುಡಿಯಲ್ಲಿ ರೈಮಿಂಗ್ ವರ್ಡ್ಸ್. ಹೃದಯದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು. ಜೇನಿನ ಹನಿಯು ಅಲ್ಲಿಹುದು. ಒನ್ ಈಸ್ ನುಡಿಯಲ್ಲಿ ಗುಡಿಯಲ್ಲಿ. ನೆಕ್ಸ್ಟ್ ತುಂಬಿಹುದು, ಅಲ್ಲಿಹುದು. ದೆನ್ ಹನಿಯು, ತೊರೆಯು.
ಈಗ ಈ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಈಗ 2 to 3 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್. ಫಸ್ಟ್ ಕ್ವಶನ್, ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ? ಆನ್ಸರ್, ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ, ಹಾಲಿನ ಹೊಳೆ, ಮರಳು ಸಕ್ಕರೆ, ಜೇನಿನ ಸಿಹಿ ಅಡಗಿದೆ. ಸೆಕೆಂಡ್ ಕ್ವಶನ್, ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ? ಆನ್ಸರ್, ಪುಣ್ಯಕೋಟಿ ಕಥೆಯು ಸತ್ಯವೇ ನಮ್ಮ ತಾಯಿ ತಂದೆ, ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಆ ಪರಮಾತ್ಮನು ಎಂದು ತಿಳಿಸುತ್ತದೆ. ಥರ್ಡ್ ಕ್ವಶನ್, ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ? ಆನ್ಸರ್, ಕವಿಯು ಶರಣರ ವಚನಗಳನ್ನು ನಮ್ಮ ಬದುಕಿನ ಅಮೃತದ ಕಣಜಗಳು ಎಂದು ಬಣ್ಣಿಸಿದ್ದಾರೆ. ಫೋರ್ತ್ ಕ್ವಶನ್, ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ? ದಾಸ ಸಾಹಿತ್ಯವನ್ನು ಕವಿ ಈ ರೀತಿ ಬಣ್ಣಿಸಿದ್ದಾರೆ. ದಾಸರು ಹೇಳಿದ ಪ್ರತಿ ನುಡಿಗಳು ಹವಳಗಳಂತೆ ಇದ್ದು ಚೆಲುವಿನಿಂದ ಕೂಡಿರುತ್ತದೆ. ನೆಕ್ಸ್ಟ್ ಫಿಫ್ತ್ ಒನ್, ಲಾಸ್ಟ್ ಕ್ವಶನ್, ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ? ಆನ್ಸರ್, ಕನ್ನಡ ನುಡಿಯಲ್ಲಿ ಒಲುಮೆ ಇದೆ, ಜೇನಿನ ಸಿಹಿ ಇದೆ, ಸತ್ಯವನ್ನು ಸಾರಿದ ಪುಣ್ಯಕೋಟಿಯ ಕತೆ ಇದೆ. ಸಂಚಿ ಹೊನ್ನಮ್ಮ ರಚಿಸಿದ ಮೊದಲ ಹದಿಬದೆಯ ಧರ್ಮವಿದೆ. ಶರಣರು ರಚಿಸಿದ ವಚನವಿದೆ. ದಾಸರ ಹವಳದ ಮಾತುಗಳಿವೆ. ಹೀಗೆ ಮಕ್ಕಳು ಕನ್ನಡ ಕಲಿಯಿರಿ ಎಂದು ಕವಿ ಒತ್ತಾಯಿಸುತ್ತಾರೆ. ನೆಕ್ಸ್ಟ್ ಈ ಮೇನ್ ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ. ದೇರ್ ಆರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಕರೆಕ್ಟ್. ಕನ್ನಡ ಎಡೆಯಲ್ಲಿ, ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ. ಕರೆಕ್ಟ್ ಸೆಂಟೆನ್ಸ್ ಇಸ್, ಕನ್ನಡ ನುಡಿಯಲ್ಲಿ, ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ. ಸೆಕೆಂಡ್ ಒನ್, ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು. ಕರೆಕ್ಟ್ ಸೆಂಟೆನ್ಸ್, ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು. ಥರ್ಡ್ ಒನ್, ಬನ್ನಿರಿ ಮಕ್ಕಳೇ ಕನ್ನಡ ಕುಡಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ. ಕರೆಕ್ಟ್ ಸೆಂಟೆನ್ಸ್, ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ. ಫೋರ್ತ್ ಒನ್, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನಿನ್ನಯ ಕಥೆಯನ್ನು ಬರೆಯುತ್ತಾ. ಕರೆಕ್ಟ್ ಸೆಂಟೆನ್ಸ್, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ನೆಕ್ಸ್ಟ್ ಮೇನಲ್ಲಿ ಈ ಪದಗಳಿಗೆ ಏಕವಚನ ರೂಪ ಬರೆಯಿರಿ. ಬಹುವಚನ, ಏಕವಚನ, ಸಿಂಗ್ಯುಲರ್, ಪ್ಲೂರಲ್. ಬಟ್ ಸಿಂಗ್ಯುಲರ್ ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ, ಬಹುವಚನ ಇಲ್ಲಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಕ್ಕಳು, ಮಗು. ಹಾಗೆಯೇ ಗುಡಿಗಳು ಅಂದರೆ ಗುಡಿ ಏಕವಚನ, ಬಹುವಚನ. ತೊರೆಗಳು ಏಕವಚನ, ತೊರೆ. ಶರಣರು ಬಹುವಚನ, ಏಕವಚನ, ಶರಣ. ಹವಳಗಳು ಬಹುವಚನ, ಹವಳ, ಏಕವಚನ. ಇದು ಈ ಪೋಯಮ್ನ ಎಲ್ಲ ಅಭ್ಯಾಸ ಚಟುವಟಿಕೆಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ನುಡಿ ಕನ್ನಡ ಚಾನಲ್. ನಿಮಗೆ ಈ ನನ್ನ ಚಾನಲಲ್ಲಿ ಎಲ್ಲ ಗ್ರೇಡಿನ ಎಲ್ಲ ಚಾಪ್ಟರ್ ಪ್ಲಸ್ ಎಕ್ಸಸೈಸ್ ಎಕ್ಸ್ಪ್ಲನೇಷನ್ ವಿಡಿಯೋ ಸಿಗುತ್ತದೆ. ಹಾಗೆಯೇ ಗ್ರಾಮರ್ ಪಾರ್ಟ್ ಸಹ ಇರುತ್ತೆ. ಸ್ಪೋಕನ್ ಕನ್ನಡ, ಇಂಗ್ಲೀಷ್ ಸಹ ಅಪ್ಲೋಡ್ ಮಾಡಿ ಇಟ್ಟಿರುತ್ತೇನೆ ನಾನು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. Thanks for watching my video.